ಹೆಲೋ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯ ದೃಷ್ಟಿಕೋನದಲ್ಲಿ ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ ದ ಡೆಫಿನಿಷನ್ ಬೇರೆನೇ ಆಗಿರುತ್ತೆ. ಅವರವರ ವಿಚಾರಗಳು ಬೇರೆನೇ ಆಗಿರ್ತವೆ. ಇನ್ ಶಾರ್ಟ್, ಪ್ರತಿಯೊಬ್ಬ ವ್ಯಕ್ತಿಯ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ನಾನು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅಂತಾನೆ ಅನ್ಕೊಳ್ತಾರೆ. ಅದಕ್ಕಾಗಿ ತುಂಬಾ ಸೆಣಸಾಡ್ತಾರೆ ಕೂಡ. ಅದ್ಯಾವುದೋ ಫೀಲ್ಡ್ ಆಗಿರ್ಲಿ, ಆ ಫೀಲ್ಡ್ ಅಲ್ಲಿ ನಾನು ಎಲ್ಲರಿಗಿಂತ ಜಾಸ್ತಿ ಬೆಳಿಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿರ್ತಾರೆ ಮತ್ತು ಅದಕ್ಕಾಗಿನೇ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದ್ಸಾರಿ ಮನಸ್ಸಿನಲ್ಲಿ ಹತಾಶೆ ಶುರು ಆಗ್ಬಿಡತ್ತೆ. ಎಷ್ಟು ಅಂತ ಕಷ್ಟ ಪಡೋದು ಗುರು, ಸುಸ್ತಾಗ್ಬಿಡ್ತು ನನ್ಗೆ ಅಂತ ಸೋಲನ್ನ ಒಪ್ಪಿಕೊಳ್ಳುವಂತಹ ಟೈಮು ಬರುತ್ತೆ. ಅಂತಹ ಟೈಮಲ್ಲಿ ನಾವು ಆ ಹತಾಶೆಯನ್ನ ಪಕ್ಕಕ್ಕಿಡೋದಕ್ಕೆ ಮೋಟಿವೇಶನಲ್ ಸ್ಪೀಚ್ಗಳ, ಬುಕ್ಸ್ಗಳ ಅಥವಾ ಮೋಟಿವೇಶನಲ್ ಸ್ಪೀಕರ್ಸ್ಗಳ ಅಥವಾ ವಿಡಿಯೋಸ್ಗಳ ಸಹಾಯವನ್ನ ಪಡ್ಕೊಂಡು ಅದೇ ಜೋಶಲ್ಲಿ ಮತ್ತೆ ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಯಾವಾಗ ನಮಗೆ ತುಂಬಾ ಜಿಗುಪ್ಸೆ ಬಂದ್ಬಿಡುತ್ತೆ ಅಂದ್ರೆ, ಇಷ್ಟೆಲ್ಲ ಕಷ್ಟಪಟ್ರು ಏನು ಸಿಗ್ತಾ ಇಲ್ಲ ಅಂದಾಗ, ನಮ್ಮ ಗುರಿಯನ್ನ ತಲುಪೋದಕ್ಕೆ ಆಗ್ಲಿಲ್ಲ ಅಂದಾಗ ಯಾಕೆ ಹಿಂಗಾಗುತ್ತೆ? ಅದ್ಯಾವ ವಸ್ತು ನಮ್ಮ ಪರಿಶ್ರಮಕ್ಕೆ ತಕ್ಕ ಬೆಲೆಯನ್ನ ತಂದು ಕೊಡೋದಿಲ್ಲ? ಇದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರ ಒಂದು ಕಥೆಯಲ್ಲಿ ಹುಡುಕೋದಕ್ಕೆ ಟ್ರೈ ಮಾಡೋಣ. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರ ಹತ್ರ ಬರ್ತಾನೆ. ತುಂಬಾ ಬೇಸರದಿಂದಾನೆ ಕೇಳ್ತಾನೆ, ಸ್ವಾಮೀಜಿ, ನಾನು ನನ್ನ ಕೆಲಸವನ್ನ ತುಂಬಾನೇ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀನಿ, ಆದ್ರೆ ನಾನು ಅನ್ಕೊಂಡಿರುವಷ್ಟು ಯಶಸ್ಸು ಅದರಲ್ಲಿ ಸಿಗ್ತಾ ಇಲ್ಲ. ನನ್ನ ಜೊತೆ ಇರೋರೆ ಅದೇ ಕೆಲಸವನ್ನ ಮಾಡ್ತಾನೆ ನನಗಿಂತ ಮುಂದೆ ಹೋಗ್ಬಿಟ್ರು, ಆದ್ರೆ ನಾನ್ಯಾಕೆ ಹಿಂದೆ ಬೀಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ ಅಂತ ಬೇಡಿಕೊಳ್ತಾನೆ. ಆಗ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನೀನು ಈ ನಾಯಿಯನ್ನ ಊರಲ್ಲಿ ಸುತ್ತಾಡಿಸ್ಕೊಂಡು ಬಾ, ನಿನಗೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಆ ವ್ಯಕ್ತಿ ನಾಯಿಯನ್ನ ಸುತ್ತಾಡಿಸ್ಕೊಂಡು ವಾಪಸ್ ಬರ್ತಾನೆ. ಆದ್ರೆ ಅವನು ನೋಡೋದಕ್ಕೆ ತುಂಬಾ ಎನರ್ಜೆಟಿಕ್ ಆಗೇ ಇದ್ದ, ಅಷ್ಟೊಂದು ಸುಸ್ತಾಗಿರ್ಲಿಲ್ಲ. ಆದ್ರೆ ನಾಯಿಗೆ ಮಾತ್ರ ತುಂಬಾನೇ ಆಯಾಸ ಆಗಿರುತ್ತೆ. ಅವಾಗ ವಿವೇಕಾನಂದ ಅವರು ಹೇಳ್ತಾರೆ, ಯಾವ ಊರೆಲ್ಲ ಸುತ್ತಾಡ್ಕೊಂಡು ಬಂದ್ರು ನೀನು ಸುಸ್ತಾಗಿಲ್ಲ, ಆದ್ರೆ ಈ ನಾಯಿಗೆ ಯಾಕಿಷ್ಟೊಂದು ಸುಸ್ತಾಯ್ತು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ದಾರಿಲಿ ನೇರವಾಗಿ ಬರ್ತಾ ಇದ್ದೆ, ಆದ್ರೆ ಈ ನಾಯಿ ದಾರಿಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬೇರೆ ನಾಯಿಗಳಿಗೆ ಬೊಗಳ್ತಾ ಅದರಿಂದೆ ಹೋಗ್ತಾ ಮತ್ತೆ ವಾಪಸ್ಸು ನನ್ನ ಕಡೆ ಬರ್ತಾ ಇತ್ತು. ಅದು ನೇರವಾಗಿ ಬರ್ದೆ ಅಡ್ಡಾದಿಡ್ಡಿ ಸುತ್ತಾಡ್ಕೊಂಡು ಬಂದಿರೋದಕ್ಕೆ ಆಯಾಸ ಜಾಸ್ತಿ ಆಗಿರಬಹುದು ಅಂತ ಹೇಳ್ತಾನೆ. ವಿವೇಕಾನಂದ ಅವರು ಹೇಳ್ತಾರೆ, ಇದೇ ನಿನ್ನ ಪ್ರಶ್ನೆಗೆ ಉತ್ತರ. ನೀನು ಮತ್ತು ಒಬ್ಬ ಯಶಸ್ವಿ ವ್ಯಕ್ತಿ ಇಬ್ರು ಒಂದೇ ದಾರಿಲಿ ಹೋಗ್ತೀರಾ, ಇನ್ಫ್ಯಾಕ್ಟ್ ಒಂದೇ ಕೆಲಸವನ್ನ ಮಾಡ್ತಿರ್ತೀರಾ, ಇಬ್ಬರೂ ಕಷ್ಟ ಪಡ್ತೀರಾ. ಆದ್ರೆ ನೀವು ಹೋಗೋ ದಾರಿಲಿ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತೀರಾ, ಅವರಂಗೆ ನಾನೂ ಬದುಕಬೇಕು ಅಂತ ಆಸೆ ಪಡ್ತೀರಾ. ಇದರಿಂದ ನಿಮ್ಮಲ್ಲಿರುವಂತಹ ಶ್ರೇಷ್ಠತೆಯನ್ನ ಕಳೆದುಕೊಳ್ತೀರಾ. ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ನಿಮ್ಮ ದಾರಿಯನ್ನು ಇನ್ನಷ್ಟು ದೂರ ಮಾಡ್ಕೊಂಡ್ ಬಿಡ್ತೀರಾ. ಹತಾಶೆಗೆ ಒಳಗಾಗ್ಬಿಡ್ತೀರಾ. ಆ ಕೆಲಸ ಬಿಟ್ಟು ಬಿಡುವಷ್ಟು ಆಯಾಸ ನಿಮಗೆ ಬರುತ್ತೆ. ಅದಕ್ಕೆ ಏನಾದ್ರೂ ಮಾಡಬೇಕು ಅನ್ಕೊಂಡಾಗ ಅದನ್ನ ಶ್ರದ್ಧೆಯಿಂದ ಇಷ್ಟಪಟ್ಟು ಮಾಡಿ ಮತ್ತು ನಿಮ್ಮ ನಿಯಮಗಳಿಗನುಸಾರವಾಗಿ ಮಾಡಬೇಕೇ ಹೊರತು ಬೇರೆಯವರನ್ನ ನೋಡಿ ಅಲ್ಲ. ಬೇರೆಯವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ ಅಥವಾ ಅವರಿಂದ ಕಲೀರಿ, ಆದ್ರೆ ಅವರನ್ನ ನಕಲು ಮಾಡೋದು ಮೂರ್ಖತನ ಆಗತ್ತೆ. ಅವನಿಗಿಂತ ಜಾಸ್ತಿ ಬೆಳೀರಿ, ಆದ್ರೆ ಅವನಂಗೆ ಬೆಳಿಬೇಕು ಅನ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ನಮ್ಮ ತಪ್ಪುಗಳಿಂದ ನಾವು ಕಲಿಬೇಕು. ಸಕ್ಸಸ್ ಅಥವಾ ಫೇಲ್ ಅನ್ನೋದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಒಬ್ಬ ಬಡವ ಸಕ್ಸಸ್ ಆಗ್ಬಹುದು ಅಥವಾ ಒಬ್ಬ ಶ್ರೀಮಂತ ಫೇಲ್ ಆಗ್ಬಹುದು. ಸೊ ಅದಕ್ಕೆ ನಮ್ಮ ಗುರಿಯೆಡೆಗೆ ನಾವು ಸ್ಟ್ರೇಟ್ ಆಗಿ ಹೋಗ್ಬೇಕು ಅಷ್ಟೇ. ಯಾರನ್ನು ನೋಡಿ ಜೀವನ ಮಾಡಬೇಡಿ. ನಿಮ್ಮ ಅಭಿರುಚಿ ಏನು, ನಿಮ್ಮ ಹತ್ರ ಯಾವ ಕ್ರಿಯೇಟಿವಿಟಿ ಇದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಅದನ್ನ ಯಾವಾಗ್ಲೂ ಬಿಟ್ಕೊಡ್ಬೇಡಿ. ನೀವು ಏನ್ ಮಾಡಿದ್ರೋ ಅಥವಾ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚಿಸಿದ್ರೆ ಇನ್ನೊಬ್ಬರಿಗಿಂತ ಬೆಟರ್ ಆಗಿ ನಾನು ಎಷ್ಟು ಎತ್ತರಕ್ಕೆ ಬೆಳಿಬಹುದು ಅನ್ನೋದು ಗೊತ್ತಾಗುತ್ತೆ. ಅದೇ ಒಂದು ಸಕ್ಸಸ್ಫುಲ್ ಜೀವನ ಅಂತ ಹೇಳ್ತಾ ಈ ಒಂದಿಷ್ಟು ಮಾತುಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.